ಹಾಯ್ hello ನಮಸ್ಕಾರ ನಾನು ನಿಮ್ಮ ಕನ್ನಡತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಏನಪ್ಪಾ ಅಂತಂದ್ರೆ ಈ ಬಿಸ್ಕೆಟ್ಗಳನ್ನ ಯೂಸ್ ಮಾಡಿಕೊಂಡು ಕೇಕ್ ಮಾಡೋಣ ಅಂತ ಅನ್ಬಿಟ್ಟು ನನ್ನ ಜೊತೆ ನನ್ನ ಕ್ಯಾಮ್ರಾಮ್ಯಾನ್ ನನ್ನ ತಂಗಿ ಇದ್ದಾರೆ. ಅವ್ರನ್ನ ಒಂದ್ಸಲ ತೋರಿಸ್ತೀನಿ ನೋಡಿ. ತುಂಬಾ ದಿನಗಳ ನಂತರ ನನ್ನ ತಂಗಿ ಹತ್ರ ವಿಡಿಯೋ ಮಾಡಿಸ್ತಾ ಇರೋದು ನಾನು. ಬಿಕಾಸ್ ಸಂಡೇನೂ ಬಿಡ್ದಂಗ್ ಕಾಲೇಜು ಗೈಸ್. ಅವ್ರಿಗೆ ಎಂತ ಕಾಲೇಜಿಗೆ ಸೇರ್ಕೊಂಡವ್ರು. ಸಂಜೆನೂ ಬಿಡ್ದಂಗ್ ಕಾಲೇಜು ಬರೋದು 6:30 ಅಷ್ಟೊತ್ತಿಗೆ ನಂದು ವಿಡಿಯೋ ಮಾಡಿರೋದೇ ಆಗೋಗಿರೋದು, ಎಡಿಟಿಂಗ್ ಆಗೋಗಿ ಪೋಸ್ಟಿಂಗ್ ಆಗೋಗ್ಬಿಟ್ಟಿರೋದು. ಈ ಆಲ್ಮೋಸ್ಟ್ ಒಂದು 2 weeks ಇಂದ ಕಂಪ್ಲೀಟ್ಲಿ ನಾನು ಮತ್ತೆ ನನ್ನ ಟ್ರೈಪೋಡ್ ಇಷ್ಟೇ ಗೈಸ್. ಯಾರ್ದು ಹೆಲ್ಪ್ ಇಲ್ದೆ ಒಂದೊಂದ್ಸಲ ನಮ್ಮಮ್ಮ ಇಲ್ಲ ಅವ್ರೆ ಅದಕ್ಕೆ ಹೇಳ್ತಾ ಇದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ನಮ್ಮಮ್ಮ ಹೆಲ್ಪ್ ಮಾಡೋರು. ಒಂದಷ್ಟು ಶಾರ್ಟ್ಸ್ ಗಳಿಗೆಲ್ಲ ಟ್ರಾನ್ಸಿಷನ್ ವಿಡಿಯೋಸ್ ಮಾಡ್ಬೇಕಾದ್ರೆ ನಮ್ಮಮ್ಮ ಹೆಲ್ಪ್ ಮಾಡೋರು. ಇನ್ ನಾರ್ಮಲ್ ವಿಡಿಯೋಸ್ ಎಲ್ಲ ನಾನೇ ಮಾಡ್ತಾ ಇದ್ದಿದ್ದು. ಏನಪ್ಪಾ ಅಂತಂದ್ರೆ ನಿಮ್ ಸೀರೆನ ನೀಟಾಗಿ ಕಟ್ಕೊಳ್ಳಿ ಪ್ಲೀಸ್. ಆನ್ ಆಗಿದೆ, ದಯವಿಟ್ಟು ಸುಮ್ಮನಿದ್ಬಿಡಿ ನೀವು. ಫಸ್ಟ್ ಏನ್ ಮಾಡ್ಬೇಕಂತ ಅಂದ್ರೆ ಈ ಬಿಸ್ಕೆಟ್ಸ್ನೆಲ್ಲ ಒಂದು ತಟ್ಟೆ ತಗೊಂಡು, ಬೇಡ ನಮ್ಮಮ್ಮ ಬಿಡಿಸ್ಕೊಡ್ತಾರಂತೆ ಹಂಗೆ ಅದೇ ಗ್ಯಾಪಲ್ಲಿ ಒಂದೆರಡು ಎತ್ಬಿಡೋಣ ಅಂದ್ಬಿಟ್ಟು ಫಸ್ಟ್ ಎಲ್ಲಾ ತರದ ಬಿಸ್ಕೆಟ್ ಯಾವ್ದು ಸಿಗುತ್ತೆ ಅದೆಲ್ಲ ತಗೊಂಡಿದ್ದೀನಿ. ಇದ್ಯಾವುದು ಮರ್ತೋಗ್ಬಿಟ್ಟೆ ನಾನು. ಇದ್ಯಾವುದೋ ಬೌನ್ಸ್ ಬಿಸ್ಕೆಟ್, ಮಾರಿಗೋಲ್ಡ್. ಮತ್ತೆ ಇದು ಆಲ್ ರೌಂಡರ್. ಇದು ಮೇ ಬಿ ಉಪ್ಪು ತರ ಇರ್ಬೋದೇನೋ, ಇದೇನು ಇರಲ್ಲ. ಇದಿರ್ಲಿ ಲಾಸ್ಟ್ಗೆ. ಅದೇನಾದ್ರೂ ಎಲ್ಲ ಅದರಲ್ಲಿ ಕ್ರೀಮ್ ಇಲ್ಲ ಅಂತಂದ್ರೆ ನನ್ನ ಮಕ್ಳಿಗೆ ಬೇಕಾಗುತ್ತೆ ಅದು. ಸೊ ಹಂಗಾಗಿ ಇದು ಬೌನ್ಸ್. ಈ ಬೌನ್ಸ್ ಗೇಮ್ಸ್ ಎಲ್ಲ ಇಲ್ಲ ಗೈಸ್. ನಮ್ಗೆಲ್ಲ ಕ್ರೀಮ್ ಬಿಸ್ಕೆಟ್ ಅದು. ಆಮೇಲೆ ಇದು ಬಾರ್ಬನ್ ಬಿಸ್ಕೆಟ್ ಅಂಡ್ ಓರಿಯೋ. ಚೆನ್ನಾಗಿ ಕಾಣ್ತೈತಾ? ಅಲ್ಲಿಗೆ ಹೋಗು ಇನ್ನು ಇದಕ್ಕೆ. ಓರಿಯೋ ಅಂಡ್ ಇದು ಒನ್ ಅಂಡ್ ಓನ್ಲಿ ಎಲ್ಲರಿಗೂ ಗೊತ್ತಿರುವಂತ ಬಿಸ್ಕೆಟ್ ಪಾರ್ಲೇಜಿ. ಎಷ್ಟು ರೂಪಾಯಿ ಇದು? 5 ರೂಪಾಯಾ? ನಮ್ಗೆ 5 ರೂಪಾಯಿಗೆ ಇನ್ನೂ ಫುಲ್ ಉದ್ದ ಇರೋದು ಬರ್ತಾ ಇತ್ತು. ಇವಾಗೆಲ್ಲ ಕಡಿಮೆ ಮಾಡ್ಬಿಟ್ಟವ್ರೆ. ನೀನ್ ಅದನ್ನ ವಿಡಿಯೋ ಆನ್ ಮಾಡ್ಕೊಂಡೆ ಹೇಳ್ಬೇಕಂಗಿಲ್ಲ, ಕಟ್ ಮಾಡಂಗಿಲ್ಲ. ಅಂಡ್ ಓರಿಯೋ ಎರಡೇನಾ ಓರಿಯೋ ತಂದಿದ್ದು? ಅದಕ್ಕೆ ನಾನು ಕಾಸು ಹಾಕಿದ್ದೀನಿ. ಇದು ಗುಡ್ಡೆ. ಇದ್ರಲ್ಲಿ ಯಾವ್ದು ಚೆನ್ನಾಗೈತೆ ಅಂತ ನಾನು ಹೇಳ ಗೈಸ್. ಇದು ಏಯ್ ನನ್ ನೋಡ ಅಂದ್ಬಿಡ್ತೀನಿ. ಎಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬೇಡ, ಇದನ್ನ ಹಂಗೆ ಎತ್ತಿಬಿಡ್ತೀನಿ ಪಾಪ. ಇನ್ನೊಂದ್ ಯಾವ್ದು ಚೆನ್ನಾಗಿರ್ಬೋದು ಗೈಸ್? ಯಾವ್ದು ಚೆನ್ನಾಗಿಲ್ಲ ಪ್ಲೀಸ್ ಪ್ಲೀಸ್ ಪ್ಲೀಸ್. ಇದೇ ಪ್ರಾಬ್ಲಮ್. ಯಾರನ್ನಾದ್ರೂ ಇಟ್ಕೊಂಡು ಏನಾದ್ರು ಅಡಿಗೆ ಮಾಡೋಣ, ಸಾರಿ ಏನಾದ್ರು ರೆಸಿಪಿ ಮಾಡೋಣ ಅಂತಂದ್ರೆ ಎಲ್ಲ ಹಂಗೆ ಕವರ್ ಕಟ್ಟಿ. ಅಂಡ್ ಇವಾಗ ಏನಪ್ಪಾ ಅಂತಂದ್ರೆ ಈ ಎಲ್ಲಾ ಬಿಸ್ಕೆಟ್ಸ್ ನ ಎಲ್ಲ ಅಯ್ಯಯ್ಯಪ್ಪ ಸೀರಿಯಸ್ಲಿ ವಿಡಿಯೋ ನೋಡಿದ್ರೆ ಯಾರು ತಿಂದೇ ಇಲ್ವೋ ನಾವು ಬರ್ಗೆಟ್ಟಿರೋ ಹುಡುಗಿ ಇನ್ಕೋಬೇಕು. ಈಗ ಇದನ್ನೆಲ್ಲ ಪೌಡರ್ ಮಾಡ್ಕೋಬೇಕು ಗೈಸ್. ಆಯ್ತು, ಆಮೇಲೆ ಜಾರಿಗೆ ಹಾಕೋತೀನಿ. ಎಲ್ಲ ಸ್ವಲ್ಪ ಪುಡಿ ಮಾಡ್ಬಿಟ್ಟು ಹಾಕೋತೀನಿ. ಇದು ಮಾತ್ರ ಏನ್ ಅಲ್ವಾ ಗೈಸ್? ಪ್ಲೀಸ್ ಶಟ್ ಅಪ್ ಚಂದು. ಒಂದೇ ಅನ್ಕೊಂಡು ಬೇಡ ಹಂಗ ಅನ್ಕೊಂಡ್ 3 ತಿಂದಿದ್ಯಾ. ಆಮೇಲೆ ಅಲ್ಲಿ ಕೇಕ್ ಅದು ಒಬ್ರಿಗೆ ಮಾಡೋಣ ಅಂತ ಹೋದ್ರು ಎಲ್ರಿಗೂ ಕೊಡ್ಬೇಕಲ್ವಾ, ಹಂಗಾಗಿ ಹಂಗೆಲ್ಲ ಹಾಳು ಮಾಡ್ಬಾರ್ದು ಪ್ಲಾನ್ಸ್. ಪೌಡರ್ ಹಾಕ್ಬೇಕು, ಪೌಡರ್ ಹಾಕ್ಬೇಕು. ಇದ್ರಲ್ಲಿ ನೋಡ್ಕೋಬೇಕಿದೆ ಇದೆಲ್ಲ ಹಾಕಿದ್ರು ಒಂದು
ಸ್ವಲ್ಪನೇ ಆಗದು, ಎಲ್ಲ ಪೌಡರ್ ಆಗ್ಬಿಟ್ಟಿರುತ್ತಲ್ಲ ಅದಕ್ಕೆ. ಗೈಸ್ ನನ್ಗೆ ಈಗ ಒಂದು ಐಡಿಯಾ ಬಂತು ಗೈಸ್. ಇದು ನಾನು ನಿಜವಾಗ್ಲೂ ಜಸ್ಟ್ ನಾನು ಇವಾಗ ಏನ್ ರೆಸಿಪಿ ಇಲ್ಲಿವರೆಗೂ ಮಾಡ್ತಿದ್ದೆ ಅದು ನಾನು ಯೂಟ್ಯೂಬ್ ಅಲ್ಲಿ ಕಾಪಿ ಮಾಡಿದ್ದು. ಬೇರೆಯವರು ಲೈಕ್ ಬಿಸ್ಕೆಟ್ ತರಿಸ್ಬಿಟ್ಟು ಈ ತರ ಕೇಕ್ ಮಾಡೋಣ, ಬೇರೆ ತರ ಯಾವ ತರ ಮೊಟ್ಟೆ ಇಲ್ಲದೆ ಕೇಕ್ ಮಾಡ್ಬೋದು ಅಂತ ನಾನು ಯೂಟ್ಯೂಬ್ ನೋಡಿದ್ದು. ಬಟ್ ಅದಕ್ಕೆ ಬ್ರೆಡ್ ಸೇರಿಸಿದ್ರೆ ಚೆನ್ನಾಗಿರುತ್ತಲ್ವಾ, ಬ್ರೆಡ್. ನೈಸ್ ಐಡಿಯಾ ಗೈಸ್, ನನಗೂ ತಲೆ ಇದೆ. ನಂದು ಏನ್ ಹೇಳ್ತಾರೆ ಬ್ರೌನ್ ಬ್ರೆಡ್ ನ ಇದಕ್ಕೆ ಯೂಸ್ ಮಾಡ್ತೀನಿ. ನಾನಂತೂ ಅದನ್ನ ತಗೊಬಂದಾಗಿಂದ ಅದ್ರಲ್ಲಿ ಏನು ಇದ್ ಮಾಡಿಲ್ಲ, ಬರೀ ಇದೇ ತರ ಏನಾದ್ರು ಜಾಮೂನ್, ಬ್ರೆಡ್ ಜಾಮೂನ್ ಈ ತರ ನೋಡಿ ಗೈಸ್. ಇಡೀ ಕೈ ಏನ್ ತಗೋದ್ರು ಹಿಂಗ್ ಕೈ ಹಿಡಿತಾ ಆಯ್ತು. ಇದು ಲಾಸ್ಟ್ ಅಲ್ಲಿ ರುಬ್ಕೊಳ್ಳೋಣ. ಅದೇನಾದ್ರೂ ಕೆಟ್ಟೋಗ್ಬೇಕು. ಏನು ಬ್ರೆಡ್ ಹಾಕಿ ಅಂದ್ರೆ ಬ್ರೆಡ್ ಹಾಕಿ ಬರ್ದಂಗಿದ್ರ ಮೇಲೆ ಇಲ್ಲ ಕೆಟ್ಟೋಗಲ್ಲ. ಇದೆಲ್ಲ ಪಾತ್ರೆಗಳಲ್ಲಿ ಏನ್ ಮಾಡಿದ್ರು ನೋಡಿ ಗೈಸ್, ಈ ತರ ಪೌಡರ್ ಮಾಡ್ಕೋಬೇಕು. ಗಮ್ಮತ್ತೈತಿ. ಏನೋ ಮಾಡ್ತಾ ಇದ್ಯಾ, ಏನೋ ಕಿತಾಪತಿ ಮಾಡ್ತಿದ್ಯಾ, ನಗ್ತಾ ಇದೀಯ ಅಂದ್ರೆ ಏನೋ ಮಾಡಿದ್ಯಾ, ಏನ್ ಕತೆ? ನಗ್ಬಾರ್ದಾ? ಈ ಕಲರ್ ನೋಡಿ, ಈ ಕಲರ್ ನೋಡು, ಅದ್ರಲ್ಲೆಲ್ಲ ಫಸ್ಟ್ ಕ್ರೀಮ್ ಬಿಸ್ಕೆಟ್ಸ್ ಎಲ್ಲ ಐತಲ್ಲ ಅದೆಲ್ಲ ಹಾಕ್ಬಿಟ್ಟು ಇದು ನೋಡಿ, ಇದು ಇಂಥ ಕಲರ್ ಅಂತ. ಇದಕ್ಕೆ ಇದು ಹಾಕದ ಬೇಡವಾ? ಬ್ರೆಡ್ ಏನ್ ಬೇಡ ಬಿಡಿ ಗೈಸ್. ಕೆಟ್ಟೋಗ್ಬಿಟ್ರೆ ನಿಮ್ ತಲೆ ಮೇಲೆ. ಇಲ್ಲ, ಬ್ರೆಡ್ ಹಾಕಿದ್ರು ಚೆನ್ನಾಗೇ ಬರುತ್ತೆ, ಬಿಕಾಸ್ ಕೇಕ್ ಎಲ್ಲ ಅದರಿಂದಾನೇ ಅಲ್ವಾ ಮಾಡೋದು. ಯಾರು ಹೇಳಿದ್ದು? ಸಾರಿ, ಬ್ರೆಡ್ ನ ಮೊಟ್ಟೆ ಇದು ಮಾಡೋದು. ಸಾರಿ 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 ಗೈಸ್, ಸಾರಿ ಸಾರಿ ಸಾರಿ. ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ. ಏನ್ ಕರ್ಮ ಆಗೋದು ನಮ್ದು. ತಗೋ ಇದನ್ನ ಹಾಕ್ಬಿಟ್ಟು ಹೋಗು ಮ್ಯಾಕ್ಸಿಗೆ, ಮತ್ತೆ ಕೊಡು ನಂಗೆ. ಮ್ಯಾಕ್ಸಿಗೂ ಅವನಿಗೆ ತಗೊಳಮ್ಮ, ಕೊಟ್ಬಿಟ್ಟು ಹೋಗು. ಕನ್ನಡತಿ ಅಂತ ಯೂಟ್ಯೂಬ್ ಚಾನಲ್ ಇಕ್ಕೊಂಡು ಒಂದ್ ಕನ್ನಡ ಮಾತಾಡಕ್ ಬರಲ್ಲ. ಕನ್ನಡ ಕರೆಕ್ಟ್ ಆಗಿ ಮಾತಾಡಿದೀನಿ, ಕನ್ನಡ ರಾಂಗ್ ಮಾತಾಡಿಲ್ಲ, ಸೆಂಟೆನ್ಸ್ ಮಾಡೋದ್ರಲ್ಲಿ ಮಿಸ್ಟೇಕ್ ಆಗಿದೆ ಅಷ್ಟೇ. ಅದು ಕನ್ನಡನೇ. ಬ್ಯಾಡ್ ಕಮೆಂಟ್ ಹಾಕಿ. ನನ್ ಪ್ರೌಡ್ ಇದೆ ಗೈಸ್ ನನಗೆ, ನಾನು ಕನ್ನಡದ ಹುಡುಗಿ ಅಂತ ಅಂದ್ಬಿಟ್ಟು ಪ್ರೌಡ್ ಮೂಮೆಂಟ್. ಏನೇ ಡೈಲಾಗ್ ಹೇಳಿದ್ ಇದೊಂದು ಪುಷ್ಪದು ಫುಲ್ ಇದಾಗ್ಬಿಟ್ಟು ಏನೇ ಮಾತಾಡಿದ್ರು ಹಿಂಗ್ ಹೋಗೋಣ ಅಂತ ಅನ್ಸುತ್ತೆ. ಕೈ ಫಸ್ಟ್ ರೌಂಡ್ ಆಯ್ತು ರುಬ್ಬಿದ್ದು, ಇವಾಗ ಸೆಕೆಂಡ್ ರೌಂಡ್ ಪೌಡರ್ ಮಾಡ್ಕೊಳ್ಬೇಕು. ಸ್ಮೆಲ್ ಹೆಂಗ್ ಬರ್ತಿದೆ ಚಂದು? ಇದು ಎಕ್ಸ್ಪ್ರೆಷನ್ ಚಾಕ್ಲೇಟ್ ತರ ನಿಜವಾಗ ಸಕ್ಕತ್ತಾಗಿ ಬರ್ತೈತೆ. ಇದನ್ನ ಯಾರಾದ್ರೂ ಏನ್ ಗೊತ್ತಾ ಗೈಸ್, ಯಾರು ಹಾಲು ಕುಡಿಯಕ್ಕೆಲ್ಲ ಮಕ್ಳು ಹಠ ಮಾಡಿರ್ತಾರಲ್ಲ, ಹಾಲು ಕುಡಿಯಲ್ಲ ಅಂತೆಲ್ಲ, ಅವ್ರಿಗೆ ಇದನ್ನ ಹಾಕ್ಬಿಟ್ಟು ಕುಡಿಸ್ಬೋದು, ಸಕ್ಕತ್ತಾಗಿರುತ್ತೆ ತಾನೆ. ಸ್ಮೆಲ್ ನೋಡಿ ಗಮ್ 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 ಅಂತಿದೆ. ಫೋನ್ ಹಾಕಿದ್ದೆಲ್ಲ ನೋಡಿದೆ ನಾನು, ಹಾ ಅದಕ್ಕೆ ಬರೋಣ ಅಂತಿದ್ದೆ. ಯಶು ಹೆಂಗ್ ಕಾಣ್ತಾ ಇದೀನಿ ಯಶು? ಸುಮಾರಾಗಿದ್ದಿ ಬಂದೇ ಅಂತೀನಿ ಡೀಟೇಲ್. ನಿಮ್ ಮ್ಯಾಚ್ ಹೋಗು, ಅವನೇನು ಮಾಡಲ್ಲ. ಅವನಿಗೆ ಕಾಲ್ ಮಾಡಿದ್ದೆ ಗೈಸ್, ಯಶುಗೆ ಅವ್ನು ತಗೊಂಬಂದು ಕೊಡ್ತಾನೆ ಹಾಲು. ಆಮೇಲೆ ಅದನ್ನ ಮಿಕ್ಸ್ ಮಾಡ್ಬೇಕಷ್ಟೆ. ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಇಡ್ಕೊ ಪ್ಲೀಸ್. ಇದನ್ನ ಮಿಕ್ಸ್ ಅಂದ್ರೆ ಒಂದು ಮಿಕ್ಸ್ ಮಾಡಿ ಏನಂತ ಹೇಳ್ತಾರೆ, ಸ್ವಲ್ಪ ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನ ಹಾಲು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ನಮ್ಮಮ್ಮ ನೀರು ಆನ್ ಮಾಡ್ಬಿಟ್ಟವ್ರೆ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ಒಂದು ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ಬೇಯಕ್ಕಿಡೋದಷ್ಟೇ ಗೈಸ್. ಅದಕ್ಕೆ ಬೇಕಾದ್ರೆ ನೀವು ಮೇಲ್ಗಡೆ ಕ್ರೀಮ್ದು ಕೋಟಿಂಗ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಹಂಗೆ ತಿನ್ಬಹುದು. ಇವಾಗ ನನ್ನ ಹತ್ರ ಕೋಕೋ ಪೌಡರ್ ಇಲ್ದೇ ಇರೋ ರೀಸನ್ ನಾನು ಹಂಗೆ ಮಾಡ್ತೀನಿ. ಸೂಪರ್ ಆಯ್ತೆ. ಇದನ್ನ ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ಇಲ್ಲ ಜಾಗ ಬಿಡು, ಒಂದು ದಬ್ರಿ ತಗೊಂಡು ಇದನ್ನ ಈ ಕೆಲಸ ಅವಾಗ್ಲೇ ಮಾಡ್ಬೇಕಾಗಿತ್ತು. ಒಂದು ಪ್ಲೇಟ್ ವೇಸ್ಟ್ ಆಯ್ತು ಸುಮ್ಮನೆ. ನೀನ್ ಅದ್ರಲ್ಲಿ ಏನ್ ಕಾಣ್ತಿದೆ ಅಂತ ಬಂದು ಝೂಮ್ ಆಗ್ತಿದ್ಯಾ ಅದ್ರೊಳಗಡೆ? ಅಮ್ಮ ನಿಮ್ಗೂ ಯಾರಾದ್ರೂ ಈ ತರ ಇರಿಟೇಟಿಂಗ್ ಸಿಸ್ಟರ್ಸ್ ಇದ್ರೆ ಕಮೆಂಟ್ ಮಾಡಿ, ಓಕೆನಾ? ಏನ್ ತೋರಿಸ್ತಿದ್ಯಾ ಆಮೇಲೆ ಕೆಳಗಡೆ ಪ್ಲೀಸ್? ನನಗೆ ಸೀರೆನ ಮ್ಯಾನೇಜ್ ಮಾಡಕ್ ಬರುತ್ತೆ.
ನೆಕ್ಸ್ಟ್ ಈಗ ನಾನು ಅದ್ರ ಜೊತೆನೆ ಶುಗರ್ ಪೌಡರ್ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ಬಟ್ ಅವಾಗ ನನ್ಗೆ ನೆನಪಾಗಿಲ್ಲ, ಅದಕ್ಕೆ ಸೆಪ್ರೇಟ್ ಆಗಿ ಮಾಡ್ಕೋತಾ ಇದ್ದೀನಿ. ಅದ್ರಲ್ಲೇ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಶುಗರ್ ಹಾಕುತ್ತೀನಿ ಗೈಸ್. ಅದು ಬಿಸ್ಕೆಟ್ಸ್ ಅಲ್ವಾ, ಅದ್ರಲ್ಲೂ ಶುಗರ್ ಇರುತ್ತೆ. ಸೊ ಹಂಗಾಗಿ ಪೌಡರ್ ನಾನು ಇದನ್ನು ತೆಗೆದ್ಬಿಟ್ನಾ ಗೈಸ್. ಇವಾಗ ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಆವಾಗ್ಲೇ ಹಾಲು ತರಿಸ್ಬೇಕಿತ್ತು, ಮರ್ತೋಗ್ಬಿಟ್ಟೆ. ಇಷ್ಟೇ ಎಷ್ಟಿದೆ ಹಾಲು. ತಗೊಂಬಾ ಬೇಗ. ಹೆಂಗ್ ಕಾಣ್ತಾ ಇದೀನಿ ಬಯಲ್ ಚಂದ? ಹೆಂಗ್ ಕಾಣ್ತಾ ಇದೀನಿ? ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಅದ್ ನಮಗೆ ಗೊತ್ತು, ಯಾಕೆ ಹೇಳಿದೆ ನಾವು ಚೆನ್ನಾಗಿದ್ದೀವಿ ಅಂತ ನಮಗೆ ಗೊತ್ತು. ಚೆನ್ನಾಗೇನಿಲ್ಲ, ಸೋಮವಾರಾಗಿ ಕಾಣ್ತಾ ಇದ್ದೀರಾ. ಯಾರ್ ಚೆನ್ನಾಗಿದ್ದೀವಿ? ದೊಡ್ಡ ಆಂಟಿ ಚಿಕ್ಕ ಆಂಟಿ ಯಾರ್ ಚೆನ್ನಾಗಿದ್ದೀವಿ? ನೀವೇ ಚೆನ್ನಾಗಿದ್ದೀಯಾ. ಸೋಮವಾರಾಗಿ ಅದನ್ನ ಹೇಳಿಲ್ಲ ಅಂತಂದ್ರೆ ಈಗ ಮಾತುಗಳು ಕೇಳಕ್ಕಾಗಲ್ಲ. ನಾನೇನು ಬೈತಾ ಇರ್ಲಿಲ್ಲ. ಒಂದ್ ಸೆಕೆಂಡ್ ಹೇಳಿ. ನೀನೊಂದ್ 30%, ಅವ್ರೊಂದ್ 40% ಚೆನ್ನಾಗಿದ್ದೀರಾ. 100ಗೆ ನೀನ್ ಎಷ್ಟು ಪರ್ಸೆಂಟ್? ನಾವು ಅವನು 15 ಅಲ್ಲಿ ಆಫ್ ಮಾಡಿದ್ರೆ ಎಷ್ಟು ಬರ್ತದೆ? 7.5% ಚೆನ್ನಾಗ 100ಗೆ ಅಷ್ಟೇ. ಹಂಗನೆ ಆಮೇಲೆ ಬಾ ಕೇಕ್ ತಿನ್ನುವಂತೆ. ಫೋನ್ ಹಾಕಕ್ಕೋ ಬರ್ತೀನಿ. ಇಲ್ಲೇ ಇರೋ, ವಿಡಿಯೋ ಮಾಡ್ಬಾರೋ. ಏನ್ ವಿಡಿಯೋ? ಬಿಡ, ಕೈ ಬಿಡ. ನಾವೀಗ ಸೀರೆ ಉಟ್ಕೋಬೇಕಂತ ಮಾಜುವ ಕರಿತೀವಿ ನಾವು. ಲೂಸ್ ಆಗ್ಬಿಟ್ಟಿದ್ಯಾ? ಹೇಳಿ ಲೂಸ್ ಆಗ್ಬಿಟ್ಟಿದ್ಯಾ ಅಂತ. ಒಂದತ್ರ ಕ್ಯಾಮ್ರಾ ಇಟ್ಕೋ, ಇಲ್ಲ ಫುಲ್ ಝೂಮ್ ಮಾಡ್ಬಿಡ್ತೀಯಾ, ಇಲ್ಲ ಇದ್ ಮಾಡ್ಬಿಡ್ತೀಯಾ. ನೋಡಿ ಗೈಸ್, ಈಗ ಒಂದ್ ಸ್ವಲ್ಪ ನಮ್ಮಮ್ಮ ಬೆಳಗ್ಗೆ ಹಾಲಿಟ್ಟಿದ್ದೀನಿ, ಎತ್ಕೊತಿದ್ದೀನಿ. ಅದಕ್ಕೆ ಎಷ್ಟು ಬೇಕಷ್ಟು ಹಾಕ್ಬಿಡ್ತೀನಿ. ಇದು ಸಾಕಾಗಲ್ಲ ಯಶು. ಇದು ಸಾಕಾಗಿಲ್ಲ ಅಂದ್ರೆ ಇದಿನ್ನ ಫುಲ್ ತೆಳ್ಳಗ್ ಬರ್ಬೇಕು. ಸೊ ಹಂಗಾಗಿ ಪೂರಾ ಹಾಲ್ನ ಹಾಕ್ತಾ ಇದ್ದೀನಿ ನಾನು. ಬೇಕಂತಂದ್ರೆ ಆಮೇಲೆ ಕಾಫಿಗೆ ಬೇರೆ ತರಿಸ್ಕೊಡ್ಬೇಕು. ಅಮ್ಮ ಟೀ ಮರ್ತ್ ಬಿಡಮ್ಮ ಇವತ್ತು. ಇಲ್ಲ ಗೈಸ್, ಆಮೇಲೆ ತಗೊಂಡ್ಬಂದು ಕೊಡ್ತೀನಿ. ನಾನು ತುಂಬಾ ಒಳ್ಳೆ ಹುಡುಗಿ, ಆತರ ಎಲ್ಲ ಮಾಡ್ತೀನಿ. ಏನಕ್ಕೆ ಇಷ್ಟು ಮುಂದಕ್ಕೆ ಬರ್ತೀಯಾ? ದೂರದಿಂದ ಮಾಡು. ನಾನು ಹೆಂಗ್ ಅನ್ಸುತ್ತೆ ಹೇಳು, ಝೂಮ್ ಅಲ್ಲಿ ನೋಡ್ತಾ ಇದ್ರ ಅವ್ರಿಗೆ. ಆಯ್ನು ನಾನು ಚೆನ್ನಾಗಿದ್ದೀನಿ ಅಂತ. ಅದನ್ನ ಏನಕ್ಕಷ್ಟು ತೋರಿಸ್ತೀಯ? ಕರ್ಮ ಕಣಪ್ಪ, ಯಾವ ಪಾಪ ಮಾಡಿಬಿಟ್ಟು ಬಿಟ್ಟು. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿಲ್ವಾ? ಯಾರು ಕೇಳಿಲ್ವಾ? ನಿಮ್ಮ ಅಕ್ಕ ಏನ ಸಕಾಲಾಗಿದೆ ಏನೋ ಹಂಗೋಳೆ ಅಂತಾರೆ ಗೈಸ್. ಆಮೇಲೆ ಇದೆಲ್ಲ ಜೋಕ್ಸ್ ಅಷ್ಟೇ, ಕಂಟೆಂಟ್ ಪರ್ಪಸ್, ಜೋಕ್ಸ್ ಪರ್ಪಸ್. ನನ್ ವಿಡಿಯೋ ನೋಡೋಕೆ ಎಂಟರ್ಟೈನ್ಮೆಂಟ್ ಸಿಗ್ಬೇಕು ಅನ್ನೋ ಪರ್ಪಸ್ ಅಷ್ಟೇ ಗೈಸ್. ಹಿಂಗ್ ಹೇಳಿದ್ರೆ ಯಾರಿಗೆ? ಡೋಂಟ್ ಬಿ ಸೀರಿಯಸ್. ಆಮೇಲೆ ಏನು ಕೇಳ್ದಾಗ ಹೇಳಕ್ ಬರ್ಬಿಡಿ, ಏನು ಕೇಳ್ದಾಗ ತಿಳ್ಕೊಬೇಡಿ. ಹಿಂಗ್ ಹೇಳಿದ್ರೆ ಯಾರಿಗ್ ತಮಾಷೆ ಅನ್ಸುತ್ತೆ? ಮತ್ತೆ ಎಲ್ರಿಗೂ ತಮಾಷೆನೇ ಅನ್ಸೋದು. ಮಾಡಿದ ತಕ್ಷಣ ತಮಾಷೆ ಮಾಡಿದ ತಕ್ಷಣ ಹೇಳ್ಬಿಟ್ಟು ಇದು ಜೋಕ್ಸ್ ಜೋಕ್ಸ್ ಅಂದ್ರೆ ಯಾರು ನಗ್ಸ್ಬಿಡ್ತಾರೆ. ಏನು ಬಿಡು ಇರ್ಲಿ. ಇವಳು ಬಂದವಳು ನೋಡಿ ಗೈಸ್. ಏನಕ್ಕೆ ಬಂದಿದ್ಯಾ? ಈ ಅನ್ನೋದನ್ನ ಬಿಟ್ಟು ಬೇರೆ ಏನಾದ್ರು ಮಾಡು. ಹೆಂಗ್ ನಗ್ತಾ ಇರ್ತಾಳೆ, ಯಾವಾಗ್ಲೂ ನಗ್ತಿರ್ತಾಳೆ. ಅದಕ್ಕೆ ಹಂಗಂತ ಹೇಳ್ತಾ ಇದ್ದೀನಿ. ಶಿ ಇಸ್ ಲಾಸ್ಟ್ ಅವರ್ ಮೈಂಡ್. ನಂದು ಒಂದ್ ನಿಮಿಷ, ನನ್ನ ನಮ್ಮಮ್ಮನ ಜೊತೆ ಒಂದು ರೀಲ್ ಮಾಡಿದ್ನಲ್ಲ, ಅದನ್ನ ಹೇಳ್ತಾವಳು ಇವಳು. ಅದು ನಮ್ಮಮ್ಮ ಹೊಡೆದಿದ್ದಲ್ಲ, ನಾನೇ ಹೊಡಿ ಅಂತ ಹೇಳ್ಬಿಟ್ಟು ಹೊಡ್ಸ್ಕೊಂಡಿದ್ದು. ಅಂತಂದ್ರೆ ನಾನು ಸೋಡಾ ಮಿಕ್ಸ್ ಮಾಡೋದು, ಸಾರಿ ಸೋಡಾ ಹಾಕೋದನ್ನ ಮರ್ತೋಗ್ಬಿಟ್ಟಿದ್ದೆ. ನನ್ನ ತಂಗಿ ಇವಾಗ ನೆನಪಿಸಿದ್ದು. ಸ್ವಲ್ಪ ಸೋಡಾ ಆ್ಯಡ್ ಮಾಡ್ಕೋತೀನಿ. ನಾವು ಕೇಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ, ಆ ಥರ ಕವರ್ ಇಲ್ಲ ಗೈಸ್, ಕೇಕ್ದು ಕವರ್. ಸೊ ಹಂಗಾಗಿ ನಾನು ನಾರ್ಮಲ್ ಕವರ್ನ ಯೂಸ್ ಮಾಡ್ತಾ ಇದ್ದೀನಿ.
ನಾರ್ಮಲ್ ಕವರ್ನೇ ಕಟ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ನಾನು ಏನು ಪ್ರಿಪೇರ್ ಆಗಿರ್ಲಿಲ್ಲವೇ, ಸಡನ್ ಆಗಿ ಐಡಿಯಾ ಬಂದಿದ್ದು, ಹಾಗಾಗಿ ಸಡನ್ ಆಗಿ ಏನೇನಿದೆ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಮಾಡಕ್ ಹೋಗ್ಬಿಟ್ಟು ಎಣ್ಣೆ ಸ್ವಲ್ಪ ಹಂಗೆ ಅನ್ಸಿದ್ದೆ, ಅದನ್ನ ಇಲ್ಲಿ ಫಸ್ಟ್ ಕುಕ್ಕರಲ್ಲಿ ಇಟ್ಬಿಟ್ಟು ಹಾಕ್ತೀನಿ. ನನಗೆ ಪುಟಾಣಿ ಕೇಕ್ ಬೇಕು, ಅದಕ್ಕೆ ಈ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ. ಬೇಡ ಗೈಸ್, ನನ್ಗೆ ಹಾಕಕ್ ಬರ್ತಾ ಇಲ್ಲ ಅದರಲ್ಲಿ. ಫಸ್ಟ್ ಆಗಿ ಹಾಕ್ಬಿಟ್ಟು ಆಮೇಲೆ ಇಡ್ತೀನಿ. ಶೇಪ್ ಬೇಡವಾ? ಶೇಪ್ ರೌಂಡ್ ಶೇಪ್, ಕುಕ್ಕರ್ ಶೇಪು. ಅದ್ ಮೇಲ್ಗಡೆ ಶೇಪ್ ಆ ತರದ್ದೇ ಬತ್ತಿತ್ತಾ? ಇಲ್ಲ ತಡಿ ತೋರಿಸ್ತೀನಿ ಹಿಂಗ್ ಬರುತ್ತೆ ಅಂತ. ನಾರ್ಮಲ್ ಆಗಿ ಆಯಿಲ್ ಹಾಕ್ತಾ ಇದ್ದೀನಿ. ಕವರ್ಗೆ ಅದು ಕಚ್ಕೋಬಾರ್ದು, ನೀಟಾಗಿ ಬರಲಿ ಅಂತ ಅಂದ್ಬಿಟ್ಟು, ನೀಟಾಗಿ ಕುಕ್ ಆಗಲಿ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಎಸ್ ಆಯ್ತು. ಇದನ್ನ ಇವಾಗ ಕುಕ್ಕರ್ ಅಲ್ಲಿ ಇಡ್ತೀನಿ, ರೌಂಡ್ ಶೇಪ್ ಬರುತ್ತೆ. ಬರುತ್ತೆ ನೀವು ಸುಮ್ಮನೆ. ಆಲ್ಮೋಸ್ಟ್ ಒಂದು ಎಷ್ಟು ನಿಮಿಷ, 45 ಮಿನಿಟ್ಸ್ ಹತ್ತತ್ರ 1 hour ಆಗಬೇಕದು. ಅಷ್ಟು ಇದಿರುತ್ತೆ ಗೈಸ್, ಅದು ಕುಕ್ಕರಲ್ಲಿ ಮಾಡೋದಲ್ವ, ಹಾಗಾಗಿ ಇನ್ನೂ ಆಗ್ತಾ ಐತೆ. ಇವನೇನೋ ದಬಾಕವನಂತೆ ಕಾಲೇಜಲ್ಲಿ. ನನ್ನ ವಿಡಿಯೋದಲ್ಲೆಲ್ಲ ಬಂದ್ಬಿಡ್ತು, ಯಾರಿಗೂ ಚಾಟ್ ಮಾಡ್ತಾ ಇರೋದು ನೋಡಿ. ಎಷ್ಟು ಹೇಳ, ಏನು ದಬಾಕಿದ್ಯಾ ITIಗೆ ಹೋಗ್ಬಿಟ್ಟು? ನೋಡಲ್ಲಿ ಅದೇ ದಬಾಕಿರೋದು. ಅಯ್ಯೋ ನನ್ನ ಕ್ಯಾಮ್ರಾ ನೋಡಿ ಗೈಸ್. ಅಬ್ಬಬ್ಬಬ್ಬಾ, ಏನ್ರಿ ಹ್ಯಾಂಡ್ ರೈಟಿಂಗು! ಏನು ಗೊತ್ತಾ ಮನ್ಸು ಹೆಂಗಿರುತ್ತೆ, ಹ್ಯಾಂಡ್ ರೈಟಿಂಗ್ ಹಂಗೆ ಇದೆ. ನಿನ್ ಮನ್ಸು ಈ ಥರ ಇದೆ. ನಾನು ಕ್ಲೀನಾಗಿ ಬರೆದ್ರೆ ನಾನು ಕ್ಲೀನಾಗಿ ಬರಿತೀನಿ. ಯಾಕೆ ಬರೆಯಲ್ಲ? ಬೇಗ ಬೇಗ ಇದು ಹೆಂಗಿದೆ ಗೊತ್ತಾ, ಇಟ್ಕೊಂಡ್ರೆ ಮನ್ಸನ್ನ ನೀಟಾಗಿ ಇಟ್ಕೋತೀನಿ, ಬಟ್ ಇಟ್ಕೊಳ್ಳಲ್ಲ ಅನ್ನೋ ಥರ ಇದೆ. ಇಷ್ಟೇನಾ? ಇದೆಲ್ಲ ಇದೇ ಥರ ಕೈಯಲ್ಲಿ ಹಿಡ್ಕೊಂಡು ಮಾಡೋದ ಇವೆಲ್ಲ? ನಾನೇನೋ ದೊಡ್ಡ ದೊಡ್ಡ ಇದು ಅನ್ಕೊಂಡೆ. ಇಲ್ಲ ಹಂಗೂ ಇದೆಲ್ಲ ಇದು ಮಾಡಿದೆ, ಇದಾಗೈತಲ್ಲೋ. ಅದೆಲ್ಲ ಕ್ಲೀನಾಗಿ ಮಾಡ್ಬೇಕಣಕ್ಕ, ಒಂದಿನಕ್ಕೆ ಅಷ್ಟು ಮಾಡಿದ್ದೀನಿ. ಏನ್ರಲ್ಲಿ ಮಾಡೋದಿದು? ಒಬ್ಬನ ಭಾರಿ ಇದೆ ITI ಇದು. ಅಲ್ಲ ITI ಇದನ್ನೆಲ್ಲ ಮಾಡಕ್ ಓದ್ಲೇಬೇಕಾ? ಹಂಗೇನು ಮಾಡ್ಬೋದಲ್ಲ? ಅದೇನು ಓದಿಸಲ್ವಲ್ಲ, ನಮ್ಗೆ ಥಿಯರಿ ಅಷ್ಟೇ ಓದಿಸೋದು. ಹೌದಾ? ಚೆನ್ನಾಗಿ ಮಾಡೋದು. ಎಸ್ ಗೈಸ್, ಆ್ಯಕ್ಚುಲಿ ಇವತ್ತಿನ ವಿಡಿಯೋಸ್ ಎಲ್ಲ ಫುಲ್ ಸ್ಯಾರಿಲೇ ಮಾಡೋಣ ಅಂದ್ಕೊಂಡೆ, ಬಟ್ ಐ ಕಾಂಟ್ ಗೈಸ್, ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಅಡುಗೆ ಮನೇಲಿ ತುಂಬ ಅಂದರೆ ತುಂಬ ಕೆಲಸ ಇದೆ. ಪಾತ್ರೆ ತೊಳೆಯೋದಿದೆ, ಮತ್ತು ಇವಾಗ ನೈಟ್ ಊಟಕ್ಕೆ ರೆಡಿ ಮಾಡಿಕೊಡ್ಬೇಕು. ಸೊ ಹಾಗಾಗಿ ನನ್ನ ಔಟ್ಫಿಟ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ನಿಜವಾಗ್ಲೂ ಏನು ಗೊತ್ತಾ, ನಮಗೆ ಏನಂತಂದರೆ ಜಸ್ಟ್ ಹಾಕ್ಕೊಂಡು ಫೋಟೋ ತೊಗೊಂಡು ಇದು ಮಾಡೋಕ್ಕಷ್ಟೇ ಗೈಸ್. ನಿಜವಾಗ್ಲೂ ಇದನ್ನ ಹಾಕೊಂಡು ಏನಾದರೂ ಕೆಲಸ ಮಾಡ್ತೀನಿ, ಮ್ಯಾನೇಜ್ ಮಾಡ್ತೀನಿ ಅಂತಂದರೆ ಭಾರಿ ಕಷ್ಟ ಇದೆ. ಇದು ಏನು ಹೇಳ್ತಾರೆ, ಈ ಥರ ಸ್ಯಾರಿ ಆದರೆ ಅಟ್ಲೀಸ್ಟ್ ಮ್ಯಾನೇಜ್ ಆದರೂ ಮಾಡ್ಬೋದು. ಇನ್ನೂ ಸ್ವಲ್ಪ ಗಟ್ಟಿ ಸ್ಯಾರಿಗಳು, ಕಾಟನ್ ಆ ಥರ ಎಲ್ಲ ಆದರೆ ಕಷ್ಟ ಗೈಸ್. ಕಾಟನ್ ಸ್ಯಾರಿ, ರೇಷ್ಮೆ ಸ್ಯಾರಿ ಆ ಥರ ಎಲ್ಲ ತುಂಬ ಕಷ್ಟ ಆಗುತ್ತೆ ನಿಜವಾಗ್ಲೂ. ಅದನ್ನೆಲ್ಲ ಕರಗಿಸ್ಬಿಟ್ಟು ಹಿಂಗೆ ಮಾಡಬೇಕು ಅಂತ, ಬಟ್ ಅದು ಕಾಮೆಂಟ್ ಸೆಕ್ಷನ್ ನೋಡೋ ಹುಡುಗಿ ಯಾವುದೋ ಬರ್ಗೆಟ್ಟಿರೋ ಹುಡುಗಿ ಅಂತ ಆಗ್ತಾರೆ. ಹುಚ್ಚಿಡ್ತದೆ. ಈ ಹುಡುಗಿ ಒಂದು ಚಾಕ್ಲೇಟ್ ಕೊಡ್ತೀನಿ ನೀನು ಅಯ್ಯೋ ನೀನು ಬೇಗ ಇಕ್ತಂದನ, ನನಗೆ ಇಲ್ಲಿ ಪೇಷನ್ಸ್ ಇಲ್ಲ. ಇಲ್ಲಿ ನಾನು ನೀವು ಕರೆದಿಲ್ಲ ಅಂದ್ರೂ ಬಂದಿದ್ದೀನಿ. ಇಲ್ಲ ಕರ್ದಿದ್ದೀನಿ, ಯಾಕೆ ಸುಳ್ಳು ಹೇಳ್ತೀಯಾ? ಫೋನ್ ಹಾಕ್ಲಿಲ್ವಲ್ಲ ಆಮೇಲೆ ಆದ್ರೂ. ಅಯ್ಯೋ ಪ್ಲೇಟ್ ಹೋಗುತ್ತೆ. ಇಟ್ಸ್ ಓಕೆ ಬಿಡು, ಇದನ್ನ ಇಡಕ್ಕಾಗಲ್ಲ ಚಂದು. ಸುಡ ಸುಡ ಇದಕ್ಕೇನೆ ಮೈನ್ ಬೇಕಾಗಿ ಕರ್ಗೋತೈತೆ ಆಮೇಲೆ ಜಾಸ್ತಿ ಹೊತ್ತಿದ್ರೆ ಸಗಣಿ ಇದ್ದಂಗೆ. ಏಯ್ ಅದನ್ನೇ ತಿಂತೀಯ ಇವಾಗ?
ಅವೆಲ್ಲ ಕಂಟೆಂಟ್ ಇರಬೇಕು. ಹ್ಯಾಪಿ ಬರ್ಡೇ ಟು ಮೀ, ಮೇ ಗಾಡ್ ಬ್ಲೆಸ್ ಮೀ. ನಿನಗೆ ನೀನೇ ಒಳ್ಳೇದು ಮಾಡ್ಕೋಬೇಕಾ? ಒಂದ್ ಸೆಕೆಂಡ್ ಅದೆಲ್ಲ ಕಟ್ ಮಾಡಿ. ಅಯ್ಯ ಕಾರ್ಗೋಯ್ತು, ನನಗಾರು ಕೊಡತ್ತ. ನಾನೀಗ ಇದೇ ಕಿತ್ಕೊಂಡು ನೋಡ್ಬಿಡ್ತೀನಿ, ನೋಡ್ಕೊ ಬೇಕು ಒಳ್ಳಿಲ್ಲ ಅಂದರೆ. ಫುಲ್ಲು ಲೇಯರ್ ಫಾರ್ಮ್ ಮಾಡ್ತಾ ಇದ್ದೀನಿ. ಫಸ್ಟ್ ಬೈಟ್ ನಮ್ಮ ಮಮ್ಮಿ. ಏನ್ ಮಾಡ್ತಾ ಇದೆಯಾ ಚಂದು? ಅವ್ರ ಹಾಕೋದ್ರ ಕೊಡು. ಇಷ್ಟೆಷ್ಟು ಕೊಟ್ಟವ್ರು ನನಗೆ, ಬೆಳಗಿಂದ ಎಷ್ಟು ಕಷ್ಟ ಬಿಟ್ಟಿದ್ದೀನಿ ಇವ್ರ ಜೊತೆ. ಇಷ್ಟೆಷ್ಟು ಕೊಟ್ಟವ್ರೆ ಕಷ್ಟ. ಎಷ್ಟಲ್ಲಿ 3 ಸಲ ಯಾಳ ಥರ ಕೊಯ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟೇ ಕೊಟ್ಟಿದ್ದೀವರು ನನ್ನ 2 ಕರಿಯೋಂಗೆ ಕರಿಯ ಅಂತೆ ಲಕ್ಕಿಗೆ ಮತ್ತೆ ಮ್ಯಾಕ್ಸಿಗೆ ಮ್ಯಾಕ್ಸಿಗೆ ಕೊಡೋ ಟಾಯ್. ಇವು ನನಗಿಂತ ಬರ್ಗಟ್ಬಿಡು. ತಡ ಲಕ್ಕಿ. ಬೇಡವೋ ಭಯ ಪಡ್ತಾನೆ. ಫ್ರೆಂಡ್ಸ್, ಹೆಂಗಿದ್ದು ಚಾಕ್ಲೇಟ್ ಕೇಕ್ ಇದ್ದಂಗೆ ಹಿಡಿದಿಲ್ಲ, ಇದು ಆಪಲ್ ಕೇಕ್ ಇದ್ದಂಗೆ ಅಷ್ಟೇ. ಹಿಂಗೇನು ಮಾಡೋಕ್ಕಲ್ಲ. ಹಿಂಗೇಳಿ ನಮ್ಮ ಮಾತು ಮುಗಿಸ್ತಾ ಇದೀವಿ. ಜೈ ಹಿಂದ್ ಜೈ ಕರ್ನಾಟಕ. ಇಷ್ಟು ಹೇಳಿ ನಮ್ಮ ಮಾತು ಮುಗಿಸ್ತಾ ಇದೀವಿ. ಜೈ ಹಿಂದ್ ಜೈ ಕರ್ನಾಟಕ. ಕೇಕಿಗೆ ಹಾಲು ತಗೊಂಬಂದು ಕೊಡೋ ಒಂದಾಗಿಂದ ಒಂದು ಬಂದವನೇ ಹಿಂಸೆ ತೆಗ್ದವನಿಂದ ಅವಾಗಿಂದ ಹೋಗೇ ಇಲ್ಲ ಮನೆ ಹತ್ರ. ಬುಕ್ ಎತ್ಕೊಳೋದಾ ಅಷ್ಟೇ ಗೈಸ್. ಎಸ್ ಗೈಸ್, ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.